ಒಂದು ಕಡೆ ಯುದ್ಧ ನಡೀತಾ ಇದೆ, ಅಂದರೆ ಯುದ್ಧ ಅಂತ ಅಂದರೆ ಪಾಕಿಸ್ತಾನದ ಮೇಲೆ ಈ ಪ್ರತೀಕಾರ ತೀರಿಸಿಕೊಳ್ಳುವಂಥ ಕೆಲಸ. ಮತ್ತೊಂದು ಕಡೆ ಭಾರತದಲ್ಲಿ ನಡೀತಾ ಇರುವಂಥ IPL 2025 IPL ಮ್ಯಾಚ್ ರದ್ದಾಗುವಂಥ ಸಾಧ್ಯತೆ ಇದೆ. ಧರ್ಮಶಾಲಾದ ಎಲ್ಲ ಮ್ಯಾಚ್ಗಳು ರದ್ದಾಗುತ್ತೆ. ಹಿಮಾಚಲ ಪ್ರದೇಶದಲ್ಲಿರುವಂಥ ಧರ್ಮಶಾಲಾ ಸ್ಟೇಡಿಯಂ, ಧರ್ಮಶಾಲಾದಿಂದ ಮುಂಬೈಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿನ ಮ್ಯಾಚ್ಗಳು ನಾಳೆ ಮತ್ತು ಮೇ 11ರಂದು ಧರ್ಮಶಾಲಾದಲ್ಲಿ ಮ್ಯಾಚ್ ನಡಿಬೇಕಾಗಿತ್ತು. ಕೆಲವೇ ಕ್ಷಣಗಳಲ್ಲಿ BCCI ಅಧಿಕೃತವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ, ಅಧಿಕೃತವಾದಂಥ ಮಾಹಿತಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. IPL ಮ್ಯಾಚ್ ರದ್ದು ಮಾಡೋದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಧರ್ಮಶಾಲಾದ ಎಲ್ಲ ಮ್ಯಾಚ್ಗಳನ್ನು ರದ್ದು ಮಾಡಲಾಗುತ್ತೆ. ಎಸ್ ನೋಡಿ, ಧರ್ಮಶಾಲಾದಿಂದ ಮುಂಬೈಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ನಡೆಯುವಂಥ ಎಲ್ಲ ಪಂದ್ಯಗಳನ್ನು ನಾಳೆ ನಡಿಬೇಕಾಗಿತ್ತು ಮತ್ತು ಮೇ 11ರಂದು ಧರ್ಮಶಾಲಾದಲ್ಲಿ ಮ್ಯಾಚ್ ನಡಿಬೇಕಾಗಿತ್ತು. ಕೆಲವೇ ಕ್ಷಣಗಳಲ್ಲಿ BCCI ಅಧಿಕೃತ ಮಾಹಿತಿಯನ್ನು ನೀಡುವಂಥ ಸಾಧ್ಯತೆ ಇದೆ. ಹಿಮಾಚಲ ಪ್ರದೇಶದಲ್ಲಿರುವಂಥ ಧರ್ಮಶಾಲಾ ಸ್ಟೇಡಿಯಂ. ಭಾರತದ ಮೂಲೆ ಮೂಲೆಯಲ್ಲಿಯೂ ಕೂಡ IPL ಪಂದ್ಯಗಳು ನಡೀತವೆ. ಆದರೆ ಈಗ ಎಲ್ಲ ಕಡೆಯೂ ಕೂಡ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಈ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ, ಒಂದು ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಇರ್ತಾರೆ ಒಂದೊಂದು ಸ್ಟೇಡಿಯಂನಲ್ಲಿ, ಇನ್ನೊಂದು ಕಡೆ ಲಕ್ಷಕ್ಕಿಂತ ಕಡಿಮೆ ಜನ ಇರ್ತಾರೆ. ಹಾಗಾಗಿನೇ ಅಲ್ಲಿ ಏನಾದರೂ ಆಗಬಹುದು, ಏನು ಬೇಕಾದರೂ ಆಗಬಹುದು ಯಾವ ಕ್ಷಣದಲ್ಲೂ ಕೂಡ. ಹಾಗಾಗಿನೇ ಆದಷ್ಟು ಭಾರತದ ಒಳಗಡೆ, ಸಂಪೂರ್ಣವಾಗಿ ಒಳಗಡೆ ನಡೆಸೋದೇ ಉತ್ತಮ. ಅಂದರೆ ಈ ಮುಂಬೈನಂಥ ನಗರ, ಬೆಂಗಳೂರು, ಈ ದೆಹಲಿ, ಈ ರೀತಿಯಾದಂಥ ನಗರಗಳಾದರೆ ಒಂದಿಷ್ಟು ಸೇಫ್ ಆಗಿರುತ್ತೆ. ಹಿಮಾಚಲ ಪ್ರದೇಶ ಅಂತ ಅಂದ್ರೂ ಕೂಡ ಸಹಜವಾಗಿ ಒಂದಿಷ್ಟು ಭಯದ ವಾತಾವರಣ ಇದ್ದೇ ಇರುತ್ತೆ. ಧರ್ಮಶಾಲಾ ಏನು ಸ್ಟೇಡಿಯಂ ಇರೋದು ಕೂಡ ಹಿಮಾಚಲ ಪ್ರದೇಶದಲ್ಲಿ. ಹಾಗಾಗಿನೇ ಯಾಕೆ ಬೇಕು ರಿಸ್ಕು ಅಂತ ಹೇಳಿ ಈಗ IPL ಮ್ಯಾಚ್ ಅಲ್ಲಿ ನಡೆಯುವಂಥ ಒಂದಿಷ್ಟು ಪಂದ್ಯಗಳನ್ನು ರದ್ದು ಮಾಡಿ ಈಗ ಮುಂಬೈ ಅಥವಾ ಈ ಬೆಂಗಳೂರು, ದೆಹಲಿ ಈ ಕಡೆ ಒಂದಿಷ್ಟು ಸ್ಟೇಡಿಯಂಗಳಲ್ಲಿ ನಡೆಸುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾದಂಥ ನಿರ್ಧಾರವನ್ನು BCCI ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಏನು ಈ ಉಗ್ರರ ಕೆರೆ ನೆರಳು ಈ ಹಿಂದೆಯೂ ಕೂಡ IPLನ ಮೇಲೆ ಬಿದ್ದಿತ್ತು. ಏಕೆ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಶ್ರೀಮಂತ ಕ್ರಿಕೆಟ್ ಲೀಗ್ IPL, ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೆಯಲ್ಲ, ಇಡೀ ಜಗತ್ತಿನಲ್ಲೆಲ್ಲ ಹಲವು ಲೀಗ್ಗಳು ನಡೀತಾವೆ. ಆದರೆ IPLಗಿರುವಂಥ ಡಿಮ್ಯಾಂಡ್, IPLಗಿರುವಂಥ ರೆಸ್ಪೆಕ್ಟ್ ಇನ್ನೊಂದಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಕ್ರಿಕೆಟರ್ಸ್ ಬಂದು IPLನಲ್ಲಿ ಭಾಗಿಯಾಗ್ತಾರೆ, ಆಡ್ತಾರೆ. ಇಲ್ಲಿನ ನಿಯಮಗಳ ಅನ್ವಯದಂತೆ ಇಲ್ಲಿಯೂ ಕೂಡ ಕ್ರಿಕೆಟ್ ಆಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್, ಅವರನ್ನೆಲ್ಲ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹಾಗಾಗಿನೇ ಯಾವುದೇ ರೀತಿಯಾದಂಥ ರಿಸ್ಕ್ ಅನ್ನ ಈ ಸಂದರ್ಭದಲ್ಲಿ ಭಾರತ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ.